ಅಯೋಧ್ಯೆಗೆ ರಾಮನೇ ಬಂದಿಳಿದ್ರು ಕಾವಿಧಾರಿಗೆ ಇದೆಂಥ ಅವಮಾನ. ಕನಕಪೀಠದ ಗುರುಗಳಿಗೆ ಹಿಂದೂ ದೇವಾಲಯದಲ್ಲೇ ಅಪಮಾನ ಮಾಡಲಾಗಿದೆಯಾ? ಕುರುಬ ಎಂಬ ಕಾರಣಕ್ಕೆ ದೇವಸ್ಥಾನಕ್ಕೆ ಅವಕಾಶ ಮಾಡದೆ ಜಾತಿ ತಾರತಮ್ಯ ಮಾಡಲಾಯ್ತಾ? ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ದಾಗ ಕರಾಳ ನರಕ ದರ್ಶನ ಆಗಿದೆಯಂತೆ. ಸಾಣೆಹಳ್ಳಿ ಮಠದ ಪೀಠಾಧ್ಯಕ್ಷ ಈಶ್ವರಾನಂದಪುರಿ ಶ್ರೀಗಳಿಗೆ ಎಂಟ್ರಿನೇ ಕೊಟ್ಟಿಲ್ವಂತೆ. ಹೊಸದುರ್ಗದ ಬಾಗೂರು ಚನ್ನಕೇಶವ ದೇವಸ್ಥಾನಗಳಲ್ಲಿ ಅಂದರೆ ಅಲ್ಲಿ ಗರ್ಭಗುಡಿಗೆ ಪ್ರವೇಶ ಸಿಕ್ಕಿಲ್ವಂತೆ. ಇಷ್ಟಾಗಿದ್ರೆ ಪರವಾಗಿಲ್ಲ, ಶ್ರೀಗಳು ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಮತ್ತೆ ಅವಮಾನ ಆಗಿದೆ. ಶ್ರೀಗಳು ನಿಂತ ಜಾಗವನ್ನ ಮಲಿನ ಎಂದು ಗಂಜಲ ಹಾಕಿ ಸ್ವಚ್ಛ ಮಾಡಿದ್ರಂತೆ. ಇನ್ನು ಮುಂದೆ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಅಂತ ಈಗ ಶ್ರೀಗಳು ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಓದೋತ್ಲಿಗೆ ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದರು ಅಂತ ತೊಳೆದಿರೋದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತಿಲ್ಲ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವ್ರ ದರ್ಶನಕ್ಕೆ ಹೋಗಿದ್ದು ಮಾಧ್ಯಮದಲ್ಲಿ ಒಂದು ಸ್ಪಷ್ಟೀಕರಣ ಬರ್ತಾ ಇದೆ, ಒಂದು ಹೇಳಿಕೆ ಬರ್ತಾ ಇದೆ. ಸ್ವಾಮಿಗಳು ವೈಕುಂಠ ಏಕಾದಶಿ ಹೋಗಿ ಬಂದ ಮೇಲೆ ದೇವಸ್ಥಾನ ತೊಳೆದ್ರು ಹಾಗೆ ಅಂತೇಳಿ. ಅದು ಅವತ್ತಾದಂಥ ಘಟನೆ ಅಲ್ಲ. ಸುಮಾರು ಒಂದು ಅನೇಕ ವರ್ಷಗಳ ಹಿಂದೆ ನಾನು ಆ ದೇವಸ್ಥಾನಕ್ಕೆ ಹೋದಾಗ ದರ್ಶನ ಮಾಡಿ, ನಮ್ಗೆ ಗೊತ್ತಿಲ್ಲ, ನೇರ ಒಳಗೋಗ್ಬಿಟ್ಟು ನಾವು ಗರ್ಭಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಆ ಪೂಜಾರಪ್ಪ ದೇವಸ್ಥಾನ ತೊಳೆದ್ರು ಅಂತೇಳಿ ನಾನು ಯಾರೋ ಇದನ್ನು ದೂರವಾಣಿ ಮೂಲಕ ಹೇಳಿದ್ರು. ಅದನ್ನು ಕೂಡ ಪ್ರಸ್ತಾಪ ಮಾಡಿದೆ. ಎಂಥ ಸಮಾಜದಲ್ಲಿ ನಾವಿದ್ದೀವಿ ಇವತ್ತು? ಸ್ವಾಮಿಗಳು ದೇವಾಲಯಕ್ಕೆ ಒಳಗೆ ಬಂದರೆ ತೊಳಿತಾರೆ ಅನ್ನೋದಾದರೆ, ಇನ್ನೇನೋ ಸ್ವಾಮಿಗಳು ಜಾತಿಯ ಕಾರಣಕ್ಕಾಗಿ ಹೊರ ನಿಲ್ಲಿಸ್ತಾರೆ ಅನ್ನೋ ಕಾರಣಕ್ಕೆ, ಆ ಸ್ವಜಾತಿಯ ಮಹಿಳೆಯರನ್ನೋ ಕಾರಣಕ್ಕೆ ಅವರಿಗೆ ಒಳಗಡೆ ಪ್ರವೇಶ ಇರೋದಾದರೆ, ಇದು ಎಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನುವಂಥ ಆತಂಕವನ್ನಷ್ಟೇ ನಾನು ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದೀನಿ ಅನ್ನುವಂಥದ್ದು. ಇದು ಬದಲಾಗಬೇಕು. ಇದು ಸಂವಿಧಾನದ ಭಾರತ. ಇದು ಎಲ್ಲ ನಾವು ಸೋದರತೆಯಿಂದ ಬಾಳಿ ಬದುಕಬೇಕಾಗಿದೆ, ಅನ್ಯೋನ್ಯತೆಯಿಂದ ಬದುಕಬೇಕಾಗಿದೆ, ಸಮಾನತೆಯಿಂದ ನಾವು ಬದುಕಬೇಕಾಗಿದೆ. ಆದ್ದರಿಂದ ದಯಮಾಡಿ ಯಾವುದೇ ದೇವಾಲಯಗಳಲ್ಲಿ, ಯಾವುದೇ ಮಠಗಳಲ್ಲಿ ಈ ರೀತಿಯ ಅಸ್ಪೃಶ್ಯತೆಯ ಆಚರಣೆ ಬೇಡ, ಅಸಮಾನತೆಯ ವಾತಾವರಣ ಬೇಡ, ಈ ರೀತಿಯ ದಲಿತ ಮಹಿಳೆ ಅನ್ನೋ ಕಾರಣಕ್ಕಾಗಿ ಹೊರಗಿಳಿಸೋದು ಬೇಡ. ನಾವೆಲ್ಲರೂ ಕೂಡ ಸಮಾನವಾಗಿ, ಈಗೆಲ್ಲ ಒಂದು ಸ್ಲೋಗನ್ ನಡೀತಾ ಇದೆಯಲ್ಲ, ಹಿಂದೂಗಳು ನಾವೆಲ್ಲ ಒಂದು ಅನ್ನುವಂಥ ಸ್ಲೋಗನ್ ಏನಿದೆಯಲ್ಲ, ಅದಕ್ಕೆ ಎಲ್ಲ ಒಂದು ಅಪವಾದ ಆಗೋಗುತ್ತಿದ್ದು. ಸ್ಲೋಗನ್ ಹೇಳೋದು ಮಾತ್ರ ಹಿಂದೂ ನಾವೆಲ್ಲ ಒಂದು ಅನ್ನುವಂಥದ್ದು. ಆಮೇಲೆ ನೋಡಿದ್ರೆ ನೀನು ಹೊರಗಿರಪ್ಪ ಅಂತೇಳಿ ಬಸವಣ್ಣರು ಹೇಳ್ತಾರಲ್ಲ, ಇವನ ಆರವ ಎಂದೆನಿಸಿದರೆಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂಥ ವಚನ ಏನಿದೆಯಲ್ಲ, ಅದನ್ನು ಈಗ ಇಲ್ಲಿ ಒಳಗೆ ಬಂದ ತಕ್ಷಣ ನಾನು ಪೇಪರಲ್ಲಿ ಅದನ್ನು ಗಮನಿಸಿದೆ. ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಮಾಡ್ತಾರೆ. ಅದೇನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟರ್ ಆಗಲಿ ಅದ್ರ ಬಗ್ಗೆ ಮಾತಾಡೋಂಥ ಇಲ್ಲ. ಅದು ನಮಗೆ ನನ್ನ ಗಮನಕ್ಕೆ ಬಂದಿಲ್ಲ, ಅದು ವಿಚಾರಿಸ್ತೀನಿ. ಯಾಕೆಂದರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ. ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತೇಳಿ ವಿಚಾರ ಮಾಡ್ತಾರೆ. ಅದನ್ನು ನನಗೆ ಗಮನದಲ್ಲಿ ಬಂದಿಲ್ಲ ಇನ್ನೂ ಕೂಡ. ನೋಡ್ತೀನಿ, ಅದೇನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದರೆ ಸ್ವಾಮೀಜಿಗಳು ಜಾತಿಯನ್ನು ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಗೊತ್ತಿಲ್ಲ. ಅದನ್ನು ಅವರು